ಅವ್ರ ಸೆಂಟಿಮೆಂಟ್ ಅವ್ರ ಲವ್ ಜಾಸ್ತಿ ಅವ್ವ ಮಗನಿಗೆ. ಏನ್ ಬರುತ್ತೆ ಹಿಂಗೆ ಹತ್ಕೊಂಡು ಕ್ಯಾಬೇಜ್ ಬೆಳಿತಿದ್ದಾರೆ. ಸೈಕ್ ನಿಂಗೆ ಒಳ್ಳೇದಾಗ್ಲಿ ಬಾ. ಹೋಟ್ಲ್ ಓಪನ್ ಮಾಡೋವಂತ ಅನ್ಕೊಂಡಿದ್ವಿ, ಸೂರ್ಯಗೌಡ ರೆಸ್ಟೋರೆಂಟ್ ಅಂತ. ಕಾಫಿ ಕಾಫಿ ಅಂತ ಏನದು ಬೇಡ ಬಿಟ್ಟು ಕಟ್ ಮಾಡಿಕೊಂಡು. ಓ ಸೂಪರ್ ಆಗೈತೆ. ಮಾಡಪ್ಪ ಕ್ಲೌಡ್ ಕಿಚನ್ ಮಾಡು, ಎಲ್ಲದಕ್ಕೂ ನನ್ನ ಸಪೋರ್ಟ್ ಇದೆ. Attention please, masterpiece. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಹಲೋ ಮೈ ಪೀಪಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಾನೆ ಸೇಯಿಂಗ್ ಎಷ್ಟು ಮಮ್ಮಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಮೀನ್ ನಿಮ್ಮ ಅಭಿಪ್ರಾಯ ನೀವೇ ತಿಳಿಸ್ಬೇಕು. ಸೊ ಪ್ಲೀಸ್ ಗೈಸ್ ಗೋ ಆ್ಯಂಡ್ ವಾಚ್ ಇಟ್ ಔಟ್. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಳ್ಳೆ ಕುಕಿಂಗ್ ಬ್ಲಾಗ್ ಮಾಡೋಣ, ಡಿಫ್ರೆಂಟ್ ವೆಜ್. ಓಕೆ, ಜಿಮ್ಗೆ ಹೋಗ್ಬೇಕು ನಾನು ಬರೋಣ. ಸೊ ಹೋಗಿ ಬರೋಣ ಬನ್ನಿ. ಸರಿ, ಜಿಮ್ಗೆ ಹೋಗಿ ಬರೋಣ ಬನ್ನಿ. ಗೈಸ್ ನಮ್ಮ ಮನೆ ಮುಂದೆ ಒಂದು ತೋಟ ಇದೆ ಅಂತ ಹೇಳಿದೆ ಅಲ್ವಾ, ಹೆಂಗೆ ಬೆಳೆದಿದೆ ಗೊತ್ತಾಗಿದೆ. ಇದರಲ್ಲಿ ಕ್ಯಾಬೇಜ್ ಬೆಳಿತಿದ್ದಾರೆ. ಸೈಕ್, ನಮ್ಮ ಮನೆಯಿಂದ ನೋಡೋಕ್ಕೆ ಖುಷಿ ಗೈಸ್. ನೋಡಿ, ಇಟ್ಸ್ ಕ್ಯಾಬೇಜ್. ಅಲ್ಲಿವರೆಗೂ ಹಾಕ್ಯಾರ ಗೈಸ್. ಅಲ್ಲಿ ಬೇರೆ ಏನೋ ಹಾಕ್ಯಾರೆ, ಯಾವುದೋ ಸೊಪ್ಪು ಹಾಕ್ಯಾರೆ ಅನ್ಸುತ್ತೆ. ಸೊ ಏನೇನು ಹಾಕ್ಯಾರೆ ಇದನ್ನೆಲ್ಲದು ವ್ಲಾಗ್ ಮಾಡ್ತೀನಿ. ಅವ್ರ ಹತ್ರ ಕೇಳ್ಕೊಂಡು ಒಂದಿನ ಫುಲ್ಲು ರೈತನ ಥರ ಇರ್ತೀನಿ. ಓಕೆನಾ, ಒಂದು ದಿವಸ ಫುಲ್ಲು ರೈತರು ಏನು ಮಾಡ್ತಾರೆ, ಐ ಮೀನ್ ಅವ್ರು ಹೆಂಗಿರ್ತಾರೆ, ಅವ್ರೇನು ಕೆಲಸ ಮಾಡ್ತಾರೆ ಅದನ್ನು ನಾನು ಮಾಡ್ತೀನಿ. ಅದೇ ಊಟ ಮಾಡ್ತೀನಿ. ಅವ್ರೇನು ತಿಂತಾರೋ ಅದನ್ನೇ ತಿಂತೀನಿ. ಅವ್ರು ಯಾವ ಥರ ಬಟ್ಟೆ ಹಾಕೋತಾರೋ ಅದೇ ಥರ ಬಟ್ಟೆ ಹಾಕೊತೀನಿ. ಸೊ ಹಾಗೆ ಒಂದಿನ ಫುಲ್ ಬ್ಲಾಗ್ ಅದನ್ನು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂಗೊಂದು 100 ಕಮೆಂಟ್ಸ್ ಬಂದರೆ ಈ ಬ್ಲಾಗ್ನ ಮಾಡ್ತೀನಿ. ವರುಣು ಗೈಸ್ ಜಿಮ್ಗೆ ಹೋಗ್ಬೇಕು, ಫೋನ್ ಮಾಡ್ತೀನಿ. ಸೊ ಬನ್ನಿ, ಪಾಪ ಲೇಟ್ ಮಾಡಿಸೋದು ಬೇಡ, ಹೊಡೋಣ. ಜಿಮ್ಗೆ ಹೋದ್ವಿ, ಜಿಮ್ಗೆ ಹೋಗಿ ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಒಳ್ಳೆ ವರ್ಕೌಟ್ ಮಾಡಿದ್ವಿ ಗೈಸ್. ಬ್ಯಾಕ್ ಮತ್ತು ಬೈಸಿಪ್ಸ್. ಯು ಕ್ಯಾನ್ ಸಿ ಮೈ ಬೈಸಿಪ್ಸ್ ಅಂತ. ಯು ಕ್ಯಾನ್ ಸಿ ಮೈ ಬೈಸಿಪ್ಸ್ ಗೈಸ್. ಏನಪ್ಪ ಅಂತಂದರೆ ನನಗೆ ತುಂಬ ಕ್ರೇವಿಂಗ್ ಆಗ್ತಿತ್ತು. ಹಾಗೇ ನಿಮ್ಗೆಲ್ಲರಿಗೂ ತೋರಿಸ್ಕೊಳ್ಳೋಣ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಸಾರಿ ನನ್ನ ಪೀಪಲ್ಗೆ, ನನ್ನ ಫ್ಯಾಮಿಲಿಗೆ, ನನ್ನ ಅನ್ನದಾತರಿಗೆ, ನನ್ನ ಅಭಿಮಾನಿ ದೇವರುಗಳಿಗೆ ಎಲ್ರಿಗೂ ತೋರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಕಿಂಗ್ ಬ್ಲಾಗ್ ಮಾಡಿ ಅಂತ ತುಂಬ ಜನ ಹೇಳ್ತೀರಿ. ಸೊ ವೆಜ್, ಓಕೆ, ಸಾರಿ ನಾನ್ ವೆಜ್ ಅವ್ರು ಬೇಜಾರು ಮಾಡ್ಕೊಬೇಡಿ. ಸೊ ವೆಜ್ ಅವ್ರಿಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಏನು ಕುಕ್ ಮಾಡ್ತಿರೋದು ಅಂತಂದರೆ ಆಲೂ ಪರೋಟ ಮತ್ತು ಮೇಥಿ ಮಟರ್ ಮಲಾಯ್ ಮತ್ತು ಆಲೂ ಪರೋಟ. ಓಕೆ, ಸೊ ಇವೆರಡೂ ಹೆಂಗೆ ಮಾಡ್ತೀವಿ, ನಾನು ನಮ್ಮ ಮನೆಗೆ ಕುಕ್ ಮಾಡೋದು. ಸೊ ಇವೆರಡೂ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ ತೋರಿಸಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತೆ. ಸೊ ಕ್ರೀಮ್ ಒಂದು ತರಬೇಕು, ಫ್ರೆಶ್ ಕ್ರೀಮು, ಆ್ಯಂಡ್ ಇನ್ನೊಂದು ಮೆಂತ್ಯ ತರಬೇಕು. ಸೊ ಹೋಗಿ ಅವೆರಡೂ ತೊಗೊಂಡು ಬಂದು ಶುರು ಮಾಡೋಣ ಬನ್ನಿ. ಫ್ರೆಶ್ ಕ್ರೀಮ್ ಎಲ್ಲ ನೋಡಿದ್ದೆ ಬಟ್ ಎಲ್ಲಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಫ್ರೆಶ್ ಕ್ರೀಮ್ ಇದೆ, ಹಾಂ ಇಲ್ಲಿದೆ, ಅಮೂಲ್ ಅವ್ರದ್ದೇ ಇದೆ. ಕಮಾನ್, ಎಷ್ಟಿದು? 68. ಓಕೆ, ನೋಡುವ. ಸೊ ಇದೆ ಫ್ರೆಶ್ ಕ್ರೀಮು, ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಈ ಮೆಂತ್ಯ ಫುಲ್ಲು ಹೋಗ್ಬಿಡೈತೆ, ಫುಲ್ಲು ಮುದ್ರೋಗ್ಬಿಡೈತೆ. ಸೊ ಇದನ್ನು ತೊಗೊಳಕ್ಕಾಗಲ್ಲ. ಚೆನ್ನಾಗಿರುತ್ತೆ, ತೊಗೊಳ್ಳೋಣ ಆಚೆ ಅಂಗಡೀಲಿ. ಬನ್ನಿ, ಬರೋ ಮೆಂತ್ಯ ಇದೆಯಾ? ಒಂದು ಚಿಕ್ಕದು ಕೊಡಿ. ಹಾಫ್ ಕೊಡಲ್ಲ, ಒಂದು ಫುಲ್ಲೇ ತೊಗೊಬೇಕಂತಲ್ಲ. ಒಂದು ಗರಂ ಮಸಾಲ ಮತ್ತು ಕುಕಿಂಗ್ ಬ್ಲಾಗ್ನ ಶುರು ಮಾಡೋಣ. ಸೊ ಅದಕ್ಕೆ ಮುಂಚೆ ನಮ್ಮಮ್ಮ ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ, ಆಮೇಲೆ ಮಟರ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಓಕೆ, ಸೊ ಗಟ್ಟಿ ಇರಬಾರ್ದು ಅಂತ ಒಂದು ಕಾರಣಕ್ಕೆ. ಸೊ ಇವಾಗ ನೆಕ್ಸ್ಟು ಮಮ್ಮಿ ಇದರಲ್ಲಿ ಪರೋಟ ಮಾಡಲಿ, ನಾನು ಈ ಕಡೆ ಅಷ್ಟರಲ್ಲಿ ಅವ್ರು ಕಲಸಿ ಹೊತ್ತಷ್ಟರಲ್ಲಿ ಏನು ಮೇಥಿ ಮಟರ್ ಮಲಾಯ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೇಥಿನ ತೊಳ್ಕೊಬೇಕು ಅಷ್ಟು ಕಟ್ ಮಾಡಿಕೊಂಡು. ಕುಕಿಂಗ್ ಬ್ಲಾಗ್ಗೆ ಹೆಲ್ಪ್ ಮಾಡೋದಕ್ಕೆ ಸೊ ನಮ್ಮ ಅಮ್ಮ ಇದ್ದಾರೆ. ಹಾಯ್ ಮಮ್ಮಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಆಯ್ತು ಬಾ, ಒಳ್ಳೇದಾಗ್ಲಿ. ಹೇ ಮಮ್ಮಿ, ನಿನ್ನೂ ವೆಲ್ಕಮ್ ಮಾಡಿದ್ದು ನಾನು. ಹೌದಾ?
ಓಕೆ ನಿಂಗೆ ಒಳ್ಳೇದಾಗ್ಲಿ ಬಾ. ಆಯ್ತು, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಲಿ. ಬಾ, ಎಲ್ಲ ಬಿಡಿಸ್ಕೊಡ್ತೀನಿ ಕ್ಲೀನ್ ಮಾಡಿ ತೊಳೆದು. ಆಮೇಲೆ ನೀನು ಮಾಡು. ಓಕೆ, ಎಲ್ಲ ಕಲ್ತ್ಕೊಬೇಕು ಗಂಡು ಮಕ್ಕಳು. ಏನ್ ನಂಗೆ ಬರಲ್ಲ ಅವಳು ಅಡುಗೆ ಮಾಡಕ್ಕೆ? ಮಾಡ್ತೀಯ ಪಾಪ, ಎಲ್ಲ ಮಾಡ್ತೀಯ. ಮಟನ್ ಬಿರಿಯಾನಿ ಮಾಡಿಸ್ಬೇಕೀಗ ನಿನ್ನ ಕೈಯಲ್ಲಿ ಅದೊಂದು ದಿನ. ಹೆಂಗೆ ಮಾಡ್ತೀವಿ ಮಮ್ಮಿ? ಸೂಪರಾಗಿ ಮಾಡ್ತೀಯ. ಮೆಂತ್ಯ ಎಲ್ಲ ಬಿಡಿಸ್ತೀಯಾರೆ. ಸೊ ಈ ಮೆಂತ್ಯ ಬಿಡಿಸಾದ್ಮೇಲೆ ಅದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಆಮೇಲೆ ಕೆಲವೊಂದು ಪದಾರ್ಥನ ಕಟ್ ಮಾಡಿ ಗ್ರೈಂಡ್ ಮಾಡಬೇಕು. ಸೊ ಆ ಕಟ್ ಮಾಡಿ ಗ್ರೈಂಡ್ ಮಾಡುವಂಥ ಪದಾರ್ಥನ ನಾನಿವಾಗ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕಂತ ಇಟ್ಕೊತೀನಿ. ಓಕೆ, ಅಲ್ಲಿದೆ ಕಾಫಿ ಆಮೇಲೆ ಕುಡಿಯೋಣ. ಬರೀ ಕಾಫಿ ಕಾಫಿ ಅಂತ ಏನದು ಬ್ಯಾಡ ಬಿಟ್ಟು ಸಾಕು. 2 ಸರಿ ಕುಡಿಯೋದು ಒಂದಿನಕ್ಕೆ. ಅವೆಲ್ಲ ಬ್ಲಡ್ಡಲ್ಲಿ ಬಂದಿರೋದು ಬೇಡ ಅಹಂಕಾರ. ಬ್ಲಡ್ ತೆಗ್ದಾಕ್ತಾರೆ ಮೇಲೆ. ನೋಡಿದ್ರ ಡೈಲಾಗ್ ಒಂದು ಬ್ಲಡ್ಡೇ ತೆಗ್ದಾಕ್ಬಿಡ್ತಾರಂತೆ. ಒಂದು 3 ಈರುಳ್ಳಿನ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳೋಣ. ಇದು ಇದಕ್ಕೆ ಏನು ಗ್ರೈಂಡ್ಗೆ ರುಬ್ಬೋದಕ್ಕೆ. ಸೊ 3 ಈರುಳ್ಳಿ ಸಾಕು. ಕಟ್ ಮಾಡ್ಕೊಡ್ಲಾ? ಬೇಡ ಮಮ್ಮಿ, ನೀನು ಮೆಂತ್ಯ ಬಿಡಿಸ್ಕೊ ಮಮ್ಮಿ. ಡೇ ಟೈಮಲ್ಲಿ ಮಾಡೋದು ನೋಡಿದ್ದೀನಿ. ನಾವು ಸೂರ್ಯ ಡೇ ಟೈಮಲ್ಲಿ ಬೆಳಕು ಕೊಡಬೇಕು, ಅದಕ್ಕೆ ರಾತ್ರಿ ಹೊತ್ತು ಬರ್ತೀವಿ. ಏನಿವಾಗ ನನಗೆ ರಾತ್ರಿ ಟೈಮ್ ಅಡುಗೆ ಮನೆಗೆ ಬರೋದಂದ್ರೆ ಅಲರ್ಜಿ ಅಂತ ಗೊತ್ತಿದ್ದು ಮಾಡ್ತೀಯ. ಏನು ಕ್ಲೌಡ್ ಕಿಚನು ಟೇಸ್ಟ್ ಚೆನ್ನಾಗಿದೆ ಹೇಳಿ ಆಯಿತಾ? ಬೇಕು ಅಂದರೆ ಶುರು ಮಾಡಲ ಒಮ್ಮೆ? ಮಾಡಪ್ಪ, ಕ್ಲೌಡ್ ಕಿಚನ್ ಮಾಡು. ಎಲ್ಲದಕ್ಕೂ ನನ್ನ ಸಪೋರ್ಟ್ ಇದೆ. ಅದರೆಲ್ಲ ಒಳ್ಳೆ ಕೆಲಸ ಮಾಡು, ಅದಕ್ಕೆ ಸಪೋರ್ಟ್ ಇದೆ. ಕೆಟ್ಟ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಇಲ್ಲ. ಎಣ್ಣೆ ಹೊಡಿಲ್ಲ? ಬೇಡ, ಯಾಕೆ? ಹಿಟ್ಟಿನ ಕೋಲ್ ಮುರಿದೋಗುತ್ತೆ ಅಷ್ಟೇ. ಎಣ್ಣೆ ಹೊಡಿ. ಚೆನ್ನಾಗಿರುತ್ತೆ ಅದು. ಬೇಡ ಬೇಡ, ಅವೆಲ್ಲ ನಮ್ಮಂತವ್ರಿಗಲ್ಲ. ಮತ್ತೆ ಇನ್ಯಾರು ಹೊಡೆಯೋದು? ಅದೆಲ್ಲ ಮಾಡಕ್ಕೆ ಕೆಲಸ ಇಲ್ದಿರೋರು ಮಾಡಿ. ವಾ, ಹಿಂಗೆ ಹತ್ಕೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಈ ಈರುಳ್ಳಿನೆಲ್ಲ ಮಿಕ್ಸರ್ ಗ್ರೈಂಡ್ರಿಗೆ ಹಾಕ್ಬೇಕು. ಇದ್ರ ಜೊತೆ ಕೆಲವೊಂದು ಐಟಮ್ಸ್ ಹಾಕ್ಬೇಕು. ಏನೇನಂತ ತೋರಿಸ್ತೀನಿ ಬನ್ನಿ. ಅಡುಗೆ ಮಾಡ್ಬೇಕನ್ನೋದು ದೊಡ್ಡ ವಿಷಯ ಅಲ್ಲ. ಅಡುಗೆ ಮಾಡ್ಕೋತಾ ಅಡುಗೆ ಮನೇನ ಹಾಗೆ ನೀಟಾಗಿ ಇಟ್ಕೊಳ್ಳೋದು ದೊಡ್ಡ ವಿಷಯ. ಆಯ್ತಾ? ಫಸ್ಟು ನೋಡು, ಈರುಳ್ಳಿ ಬಿಡಿಸಿದ್ಯಾ, ಹಾಕಿ ಬಿಸಾಕ್ಬಾರ್ದು. ಒಂದೇನಕ್ಕಾದ್ರೂ ಹಾಕ್ಕೊಂಡು ಮಾಡ್ಕೊಂಡು ಈ ಥರ ನೀಟಾಗಿ ಅಲ್ಲಿಂದ ಅಲ್ಲೇ ಸ್ಲ್ಯಾಬ್ ಕ್ಲೀನ್ ಆಗಬೇಕು. ಓಕೆ ಮಮ್ಮಿ. ಆಡಿಸ್ಕೊಳಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ, ಕ್ಯಾಶ್ಯೂ, ಹಸಿಮೆಣಸಿನ್ಕಾಯಿ, ಜಿಂಜರು, ಗಾರ್ಲಿಕ್ಕು. ಸೊ ಇದಿಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅಂತ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈ ಮೆಂತ್ಯ ಏನಿದೆ ಆ ಮೆಂತ್ಯನ ಕಟ್ ಮಾಡಿಕೊಂಡು ಅದನ್ನ ಫಸ್ಟ್ ಬೇಯಿಸ್ಕೊಳ್ಳೋಣ. ಓಕೆ, ಕಟ್ ಮಾಡಿಕೊಂಡು ಫಸ್ಟು ತೊಳ್ಕೊಂಡು ಆಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಬೇಕು ಅದನ್ನು. ಬಿಕಾಸ್ ನಮ್ಮಮ್ಮ ಈ ಕಡೆ ಆಲೂ ಪರೋಟ ಮಾಡ್ತಿದ್ದಾರೆ. ಸೊ ಆಲೂ ಪರೋಟಕ್ಕೆ ಏನೇನು ಹಾಕ್ತೀವಿ ಮಮ್ಮಿ? ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಒಂದು ಸ್ವಲ್ಪ ಅರಿಶಿನ, ಒಂಚೂರು ಜೀರಿಗೆ, ಆಮೇಲೆ ಒಂಚೂರು ಗರಂ ಮಸಾಲ ಅಷ್ಟೇ ಹಾಕೋದು. ಆಲೂಗಡ್ಡೆ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಆಲೂಗಡ್ಡೆ ಆಲ್ರೆಡಿ ಇಲ್ಲಿ ಬಿಡಿಸಿಟ್ಟಿದ್ದಾರೆ. ಸೊ ಇವಾಗ ಇದನ್ನ ಎತ್ತಿಟ್ಕೊಂಬಿಡೋಣ ಮಮ್ಮಿ. ಇದು ಬೆಂದಿದೆ ಅಲ್ವಾ, ಇದನ್ನೊಂದು ಪ್ಲೇಟ್ಗೆ ಇಟ್ಕೊಂಬಿಡೋಣ. ಇದಕ್ಕೆ ಇದರಲ್ಲಿ ಇದು ಮೆಂತ್ಯನ ಬೇಯಿಸ್ಬಿಡೋಣ. ಅದಕ್ಕೆ ಅದೇ ನೀರಿರಲಿ, ಇದು ಒಳ್ಳೇದೇ. ಬಟಾಣಿ ನಾನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬನ್ನಿ ಮಿಕ್ಸರ್ ಜಾಸ್ತಿ. ಈರುಳ್ಳಿ, ಕ್ಯಾಶು, ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕೊಂಡ್ವಿ. ಸೊ ಇದನ್ನು ಮುಚ್ಚಿ ಗೈಸ್ ಫೈನ್ ಪೇಸ್ಟ್ ಆಗಿದೆ, ಗಮ್ ಅಂತದೆ. ಹೇಳಮ್ಮ ಗೈಸ್ ಎದ್ಕೊಂಡ್ಬಿಟ್ರು. ಮತ್ತೆ ಇದು ಸ್ವಲ್ಪ ಇರಿ, ನಾನು ಇನ್ನು ಹೇಳಿದ್ರೆ ನನಗೆ ಹೆದರಿಕೆ. ಹಾಯ್ ಗೈಸ್, ಇವನು ಭಾಳ ವಿಚಿತ್ರ. ಅಂದರೆ ಒಳ್ಳೆ ಟೀಮ್ ಒಳ್ಳೆಯವನು, ವ್ಯವಹಾರ ಕರೆಕ್ಟಾಗಿರಬೇಕು, ಅದು ಅವನು ಈ ಪಾಲಿಸಿ. ನಮ್ದು ಏನಪ್ಪ ಅಂದರೆ ಡೈಟ್ ಬೇಡ ನಮ್ಮದು ಮೊದಲಿಂದ ಹಂಗೆ ಬಂದುಬಿಟ್ಟಿದ್ದೀವಿ. ಆದರೆ ಇವನಿಂದ ಸ್ವಲ್ಪ ಮನೆ ವ್ಯವಹಾರ ಇದರಿಂದ ತೂಕವಾಗಿ ಘನತೆಯಿಂದ ನಡ್ಕೊ ಬರ್ತಾಯಿದೆ. ಅದರಿಂದ ಹೆದರಿಕೆ ಮುಂದೆ ಯಜಮಾನ ಇವನೇ ಅಲ್ವಾ, ಅದಕ್ಕೋಸ್ಕರ ಹೆದರಿಕತ್ತೀವಿ. ಇನ್ಯಾವ ಉದ್ದೇಶಕ್ಕೂ ಹೆದರಿಕೊಳ್ಳಲ್ಲ. ಅಲ್ಲ ಹಂಗ. ಹಾಯ್ ಬೇಬಿ.
ಏನಪ್ಪ ಅಂತಂದ್ರೆ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮ ಅಪ್ಪನ ಜೊತೆ ಅದೇನು ಮಾಡಲ್ಲ ಡ್ಯಾಡಿ. ಕರ್ಕೊಂಡು ಖಚಿತ ಅದು ಆಯ್ತು, ನಿಮ್ಮ ಅಪ್ಪನ ಜೊತೆ ವಿಡಿಯೋ ಮಾಡಲ್ಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಅವ್ರ ಸೆಂಟಿಮೆಂಟು ಲವ್ ಜಾಸ್ತಿ ಅವ್ವ ಮಗನಿಗೆ. ನಾವು ಅಂದರೆ ಬೆಳಿಗ್ಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಪುಡ್ಸೋತೆ ಇಲ್ಲ ಅವ್ರಿಗೆ ಇರೋದು ಅವ್ನಿಗೆ ಅದಕ್ಕೆ ಕರಿತಾನೆ. ನನಗೆ ಪುಡ್ಸೋತಿಲ್ಲ, ಇವತ್ತು ಫ್ರೀ ಜಲ್ದಿ ಬೇಗ ಬಂದಿದ್ದೆ, ಅದರಿಂದ ಮಾಡ್ತಾವನೆ. ಸೊ ಏನೋ ನಿಮ್ಮ ಪ್ರೀತಿ ವಿಶ್ವಾಸ ಅವನ ಮೇಲೆ ತೋರಿಸಿ ಅವನು ಮುಂದೆ ಬರೋಂಗೆ ಸ್ವಲ್ಪ ಹೆಲ್ಪ್ ಮಾಡಿ. ಅದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಯಾಕಂದರೆ ಎಂತೆಂಥವ್ರೋ ಎಲ್ಲ ಇಂಪ್ರೂವ್ ಆಯ್ತವ್ರೆ, ಆದರೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವು ಇಷ್ಟಪಡ್ತೀವಿ. ಅದರಿಂದ ಏನೇ ಒಂದು ಸಣ್ಣ ಪುಟ್ಟ ತಪ್ಪಾದರೂ ದಯವಿಟ್ಟು ನಿಮ್ಮ ಮಕ್ಕಳು, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಎಲ್ಲೋ ತಪ್ಪು ತಿಳ್ಕೊಂಡು ಅದರಿಂದ ಅವನು ಸ್ವಲ್ಪ ಮುಂದೆ ಬರೋಂಗೆ ಹೆಲ್ಪ್ ಮಾಡಿ. ನಮ್ಮ ಅಪ್ಪ ಅಮ್ಮನೇ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಬ್ಲಾಗಲ್ಲಿ, ನಾನೇ ವೇಸ್ಟು. ಏನಂದರೆ ನಿಮ್ಮ ಜೊತೆ ವಿಡಿಯೋ ಮಾಡ್ಬೇಕಂತ ಜಾಸ್ತಿ, ಆಮೇಲೆ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಆಚೆ ಎಲ್ಲ ಕರ್ಕೊಂಡು ಹೋಗ್ತಾನೆ, ಕರಿತಾನೆ. ಅಲ್ಲ ಅದನ್ನ ಬ್ಲಾಗ್ ಮಾಡ್ಬೇಕಂತೆ, ಕರ್ಕೊಂಡು ಬ್ಲಾಕ್ ಮಾಡ್ಬೇಕು. ಆ ಡೇ ಔಟ್ ವಿತ್ ಮೈ ಡ್ಯಾಡಿ ಅಂತ ಮಾಡ್ತೀನಿ. ಅವರು ಫ್ರೀ ಆದಾಗ, ಅವ್ರು ಸಂಡೇ ಫ್ರೀ ಇರ್ತಾರೆ, ಅವತ್ತು ಮಾಡ್ತೀನಿ. ಸೊ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖಂಡಿತ ಮಾಡ್ತೀನಿ. ಓಕೆನಾ? ಖಂಡಿತ ಓಕೆ. ಡ್ಯಾಡಿ ಒಬ್ರಲ್ಲ, ಮಮ್ಮಿ ಡ್ಯಾಡಿ ಇಬ್ಬರದು ಡ್ಯಾಡಿದು ಒಬ್ಬರದ ಮಾಡಿದ್ರೆ ನಮ್ಗೆ ಜಲಸಿ ಬರುತ್ತೆ. ಏನ್ ಬರುತ್ತೆ? ಜಲಸಿ ಬರುತ್ತೆ ನಮ್ಗೆ ಜಲಸಿ ಬರುತ್ತೆ. ನಮ್ಮ ಅಮ್ಮಗೆ ಜಲಸಿ ಬರುತ್ತಂತೆ ಅವರಿಬ್ರದ್ದು ಮಾಡಿದ್ರೆ. ಸೊ ಖಂಡಿತ ಮಾಡ್ತೀನಿ. ಫಸ್ಟ್ ಇವಾಗ ಮೆಂತ್ಯನ ಬೇಕಿಡೋಣ. ಸೊ ಇದು ಬೇಯ್ಲಿ. ಇದರಲ್ಲಿ ಈ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಏನಾಗಿ ಫ್ರೈ ಮಾಡ್ಕೊಳ್ಳೋಣ? ಫಸ್ಟು ಆಯಿಲು ಮತ್ತು ಬಟರ್. ಸ್ಟವ್ ಹಚ್ಚು. ಸೊ ಇವಾಗ ಬಟರ್ ಹಾಕಿದ್ದೀನಿ, ಅದ್ರ ಮೇಲೆ ಒಂಚೂರು ಆಯಿಲ್ ಹಾಕೋಣ. ನೋಡಿ, ಈ ತರ ಆಲೂ ಪರೋಟಾಗೆ ಸುರಿ ಏನು ಮಮ್ಮಿ? ಈ ತರ ಆಲೂ ಪರೋಟಾಗೆ ಯಾವತ್ತು ಮ್ಯಾಶ್ ಆಗ್ಬೇಕು ಚೆನ್ನಾಗಿ, ಒತ್ತಕ್ಕೆ ಚೆನ್ನಾಗಿ ಬರುತ್ತೆ. ಈ ತರ ಮ್ಯಾಶ್ ಆಗ್ಬೇಕೆಲ್ಲ, ಓಕೆ. ಕೈಯಲ್ಲೇ ಕಿವುಚ್ಕೊಬೇಕೆಲ್ಲ. ಫಸ್ಟು ಈ ಏನು ಬೆಣ್ಣೆ ಮತ್ತೆ ಎಣ್ಣೆ ಏನಿದೆ ಅದಕ್ಕೆ ಒಂದು ಕಟ್ ಮಾಡ್ಬೇಕಾ ಸೂರಿ? ಅದಕ್ಕೆ ಇಲ್ಲ ಬಿರಿಯಾನಿ ಎಲೆ ಮತ್ತೆ ಒಂದು ಮೊರಟಿ ಮೊಗ್ಗು ಮತ್ತೆ ಒಂದು ಚಕ್ಕೆ, ಒಂದು ಏಲಕ್ಕಿ, ಒಂದು ಅನಾನಸ್ ಹೂವು. ಸೊ ಇದು ಅಡುಗೆ ಗೊತ್ತಿರೋರಿಗೆಲ್ಲರಿಗೂ ಅದು ಗೊತ್ತಿರುತ್ತೆ ಏನು ಅಂತ ಅಂದ್ಬಿಟ್ಟು. ಓಕೆ, ಇದು ಫ್ರೈ ಆಗಲಿ. ಇದು ಫ್ರೈ ಆದ ತಕ್ಷಣ ಈ ಮಸಾಲ ಏನಿದೆ ಆ ಮಸಾಲನ ಅದಕ್ಕೆ ಹಾಕೋಣ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳುವ. ಸೊ ಈ ಕಡೆ ಇದು ಕುದೀತಾ ಇದೆ. ಏನು ಹೇಳಿದು? ಮೆಂತ್ಯ ಸೊಪ್ಪು. ಈ ಮಸಾಲ ಹಾಕ್ತಾ ಇದೆ. ಸೊ ಇದಕ್ಕೆ ನಮ್ಮ ಬಟಾಣಿ ಹಾಕೋಣ. ಮಟರ್ ಕಲೆ. ಈ ಕಡೆ ನಮ್ಮಮ್ಮ ಆಲೂ ಪರೋಟಾಗೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದೆಲ್ಲದನ್ನು ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಒಂಚೂರು ಜೀರಿಗೆ ಮತ್ತು ಉಪ್ಪೆಲ್ಲ ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನ ಕಲಿಸ್ಕೊತಾರೆ. ಅದನ್ನ ಫ್ರೈ ಬೇರೆ ಮಾಡ್ಕೊಬೇಕಾ? ಆನಿಯನ್ನು ಮತ್ತು ಚಿಲ್ಲಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇದು ಕುಕ್ ಆಗಿದೆ ಅಂತ ಅನ್ಕೊತೀನಿ ಸ್ವಲ್ಪ. ಸೊ ಇದಕ್ಕೆ ಮೇಥಿ ಆ್ಯಡ್ ಮಾಡೋಣ, ಮೆಂತ್ಯ. ಇವಾಗೊಂದು ಇದಕ್ಕೊಂದು ಕಳೆ ಬಂತು ಗೈಸ್ ಅಲ್ವಾ? ಹಾಕು ಇನ್ನೊಂದು ಸ್ವಲ್ಪ ಕ್ರೀಮ್. ತಡಿ ಮಮ್ಮಿ, ಕ್ರೀಮೇ ಹಾಕಿಲ್ಲ ಇನ್ನು. ನಮ್ಮಮ್ಮ ಅಂತ ಅರ್ಜೆಂಟು. ಮೇಥಿ ಮಟರ್ ಮಲ ಆಗ್ತದೆ, ಆ ಕಡೆ ಪರೋಟಾಗೆ ರೆಡಿ ಆಗ್ತದೆ. ನಮ್ಮಮ್ಮ ಏನಾದ್ರು ಹಾಕ್ಬೇಕಾದ್ರೆ ಹೇಳೋದಿಲ್ಲ, ನಾನು ಹೇಳಿದ್ದೀನಿ ಮಮ್ಮಿ ವೀಡಿಯೋ ಮಾಡಬೇಕು. ಅವ್ರಿಗೆ ನಾರ್ಮಲಾಗಿ ಮಾಡಿ ಅಭ್ಯಾಸ ಅಲ್ವಾ? ಅಳತೆ ಸ್ವಲ್ಪ ಅಷ್ಟಕ್ಕೆ ಇಷ್ಟು. ನಾವು ನಮಗೆ ಮೆಷರ್ಮೆಂಟಲ್ಲಿ ಮಾಡೋಕ್ಕೆ ಬರಲ್ಲ ಗೈಸ್, ನಾನು ಮಾಡ್ತೀನಿ ಮೆಷರ್ಮೆಂಟಲ್ಲಿ. ಸೊ ಗೈಸ್ ಇವಾಗ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕಿ, ನಾನು ತಂದಿರೋಂತಹ ಅಮೂಲ್ ಫ್ರೆಶ್ ಕ್ರೀಮ್.
ಸೊ ಇದನ್ನ ಇದಕ್ಕೆ ಹಾಕೋಣ ಬನ್ನಿ. ಚೆನ್ನಾಗಿದೆ. ಇವಾಗ ಇದನ್ನ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪಿರ್ತಲ್ಲ ಇದನ್ನು ಹಾಕ್ಕೊಳ್ಳೋದು. ಅದು ಹಾಕಿ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡೋದು. ಉಪ್ಪು ಗಿಪ್ಪು ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ. ಅದು ಬಿಸಿ ಆಗೋದ್ರೆ ಹಾಲೂ ಬಿಸಿ ಆಗೋದ್ರೆ ಜಾಸ್ತಿ ಬಿಸಿ ಇರುತ್ತೆ. 1/4 ಟೇಬಲ್ ಸ್ಪೂನ್ ಸಕ್ಕರೆ. ಎಣ್ಣೆ ಓಪನ್ ಮಾಡೋದು. ಇದಿಷ್ಟು ಗರಂ ಮಸಾಲೆನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀವಿ. ಇದಕ್ಕೆ ಅವಾಗಿಂದ ಉಪ್ಪು ಹಾಕಿಲ್ಲ, ಸೊ ಲಾಸ್ಟಲ್ಲಿ ಉಪ್ಪು ಹಾಕ್ಬೇಕು. ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಸಗದಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡಿ ಈ ಥರದ್ದೆಲ್ಲ ತಿಂತಾ ಇರೋದು. ನಮ್ಮ ಅಮ್ಮ ಅಂತೂ ಮಾಡೋದೇ ಇಲ್ಲ ಈ ಥರದ್ದೆಲ್ಲ. ಜಸ್ಟ್ ವಾವ್. ತಿಂದವ್ರು ಕೇಳೋಣ ಹೆಂಗಿದೆ ಇದು ಅಂತಂದು. ಎಲ್ಲ ಮಾಡಿ ಕಲ್ಸಿಟ್ಕೊಂಡಿದ್ದಾರೆ. ಇದು ತಣ್ಣಗೆ ಹಾಕ್ಬೇಕಂದ್ರೆ ತಣ್ಣಗಾದ ತಕ್ಷಣ ಇವಾಗ ಇದು ಗೋಧಿ ಹಿಟ್ಟು ಕಲ್ಸ್ಕೊಂಡು ನನ್ನ ಪ್ರಕಾರ ಮಾಡಿ ಇಟ್ಕೊಂಬಾರ್ದು. ಊಟನ ಆಗ ಮಾಡಿ ಖಾಲಿ ಮಾಡ್ಬೇಕು. ನಮ್ಮಮ್ಮ ಇಷ್ಟಿಷ್ಟು ಮಾಡ್ತಾರೆ. ನಾನು ಮಾಡಿದ್ರೆ ಲಿಮಿಟೆಡ್ ಆಗಿ ಮಾಡೋದು. ನಾವು ದೊಡ್ಡ ಮನೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಸಂಸಾರ, ಅಲ್ಲಿ ಜಾಸ್ತಿ ಅಡುಗೆ ಮಾಡಿ ಅದೇ ಅಭ್ಯಾಸ ನಮಗೆ. ಈಗ ನನಗೂ ಅದೇ ಅಭ್ಯಾಸ. ಬಟ್ ಆದರೆ ಏನೋ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಎಷ್ಟು ಮಾಡಬೇಕು ಅಂತ. ಇವಾಗ ಹೋಟ್ಲೆಲ್ಲ ಮಾಡೋರು ಎಷ್ಟು ಮಾಡ್ಬೇಕು ಹೇಳಿ ಹಂಗಂತ ಅವ್ರ ಮೆಜರ್ಮೆಂಟ್ ಗೊತ್ತಿರಬೇಕು. ಸೂಪರ್ ಆಗೈತೆ ಸರಿ. ರೆಸ್ಟೋರೆಂಟ್ ಗ್ರೇವಿ ಇದ್ದಂಗೆ ಹೀಗೆ ತಗೋಬೇಕು. ಉಂಡೆ ಮಾಡಬೇಕು. ಹೀಗೆ ಉಂಡೆ ಮಾಡಿಬಿಟ್ಟು ಹಿಟ್ಟಿಗೆ ಹಿಂಗೆ ಮಾಡಿಕೊಂಡು ಹೀಗೆ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಪ್ರೆಸ್ ಮಾಡ್ಕೊಂಡು ಹೊತ್ಕೊಬೇಕಷ್ಟೆ. Guys, aloo paratha is ready. ಇದು So guys, ನಂಗೆ ಹಾಕೊಡಿ ನಮ್ಮಮ್ಮ. ಥ್ಯಾಂಕ್ ಯು ಮಮ್ಮಿ. ನೀನು ಮಾಡಿದ ಅದು ಪರೋಟ ಅಪ್ಪಿ ಮಾಡಿದ್ದು, ಇದು ಮಟರ್ ಮಲೈ ನಾನು ಮಾಡಿದ್ದು. ಮಟರ್ ಮಲೈ ಚೆನ್ನಾಗಿಲ್ವಾ? ಅದು ಬರೀ ಅದನ್ನ ಮಾತ್ರ ಟೇಸ್ಟ್ ಮಾಡು. ಆಲೂ ಪರೋಟ ನಮ್ಮಮ್ಮ ಯಾವಾಗಲೂ ಸಖತ್ತಾಗಿ ಮಾಡ್ತಾರೆ. ಏನು ಯಾವ್ದ್ರಲ್ಲಿ ಫೇಮಸ್ ಆಗಿದೆ ಆಲೂ ಪರೋಟ? ಎಲ್ಲಿ? ಭೂತ್ನಾಥ್ ರಿಟರ್ನ್ಸ್ ಅದರಲ್ಲಿ ಏಕೋರ್ ಆಲೂ ಪರೋಟ ಏಕೋರ್ ನೋಡಿಲ್ಲ. ನಾನು ನೋಡಿಲ್ಲ. ಸಕ್ಕತ್ ಫೇಮಸ್. ಚಂದ್ರು ಎಕ್ಸ್ಟ್ರಾಡಿನರಿ ಗೈಸ್. ಈ ಥರ ಊಟ ತಿಂದ್ಬಿಟ್ರೆ ದಿನ ಕಲ್ದೋಗ್ಬಿಡ್ತೀವಿ. ದಿನ ಹಿಂಗೆಲ್ಲ ತಿನ್ಬಾರ್ದು. ಇಸ್ ಹೆವಿ ಫುಡ್ಡು ಗೈಸ್. ಬಟ್ ಈ ಮಟರ್ ಮಲೈ ಮಾತ್ರ, ಮೇಥಿ ಮಟರ್ ಮಲೈ, ಆ್ಯಕ್ಚುಲಿ ಇದನ್ನು ನೀವು ಪರೋಟ ಜೊತೆ ಮಾಡಿದ್ರೆ ಡಿಫಿಟ್ ಎರಡೂ ಹೊಡೆದಾಡುತ್ತೆ. ನಾನು ಚೆನ್ನಾಗಿದೆ ಅಂತ ಟೇಸ್ಟಲ್ಲಿ. ಬಟ್ ಚಪಾತಿ ಜೊತೆ ಮಾಡಿ ಸಖತ್ತಾಗಿರುತ್ತೆ. ಚಪಾತಿ ಪೂರಿಗೆ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾಡಿನರಿ. ಸೊ ಪೂರಿ ಮಾಡಿ ಒಂದು ದಿವಸ ಮಾಡಬೇಕು. ಓಕೆ, ಮತ್ತು ಇದನ್ನೇ ಮಾಡ್ತೀನಿ. ಸೊ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮಾಡ್ಕೊತೀನಿ ಹೆಂಗಿದೆ ಅಂತ ಹೇಳಿ. ಓಕೆ, ಸೊ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಈ ಥರ ರೆಸಿಪಿ ಏನಾದ್ರು ಬೇಕಾದ್ರೆ ತಿಳ್ಕೊಳ್ಳಿ. ಈಗ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಬಂದು ತಿಂತಾರೆ. ಸೊ ಅವ್ರು ರಿವ್ಯೂ ಅವ್ರು ತಿನ್ಬಿಟ್ಟು ಏನಂತಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಮ್ಮಮ್ಮ ಇವತ್ತು ತಿನ್ನಲ್ಲ. ಒಂದು ತಿಂತೀವಿ ಮಮ್ಮಿ, ತಿನ್ನಲ್ವಂತೆ. ಇಲ್ಲ ಅವ್ರದ್ದು ರಿವ್ಯೂ ತೋರಿಸ್ತೇವೆ. ಸೊ ಸಾಗದಾಗಿದೆ. ಆಕಾಶು ತಿನ್ನಲ್ವಂತೆ, ಅವನು ಫುಲ್ಲು ಜಿಮ್ ಫ್ರೀಕ್ ಅವನು. ಸೊ ತಿಂದು ಒಳ್ಳೆ ನಿದ್ದೆ ಮಾಡೋಣ ಬನ್ನಿ. ರೆಡಿ? ಹೆಂಗಿತ್ತು? ತಿಂದ್ರಾ?
ಆಲೂ ಪರೋಟ ಸಖತ್ತಾಗಿತ್ತು ತಿಂದು ಅಪರೂಪಕ್ಕೆ ಮಾಡಿ ಚೆನ್ನಾಗಿರುತ್ತೆ, ಡೈಲಿ ಮಾಡಿ ಚೆನ್ನಾಗಿದೆ. ಇನ್ನೊಂದು ನಾನು ಮಾಡಿದ್ನಲ್ಲ ಅದು ಎರಡು ಅದೇ ಗುಜ್ಜು ಚೆನ್ನಾಗಿತ್ತು. ಗುಜ್ಜು ಅದಕ್ಕೆ ಕಾಂಬಿನೇಷನ್ ಎರಡೂ ಚೆನ್ನಾಗಿತ್ತು. ಒಂದು ಹೋಟ್ಲ್ ಓಪನ್ ಮಾಡೋವಂತ ಅನ್ಕೊಂಡಿದ್ವಿ, ಸೂರ್ಯಗೌಡ ರೆಸ್ಟೋರೆಂಟ್ ಅಂತ. ಬನ್ನಿ ನೀವೇ ಎಲ್ಲ ಒಂದು ವಾರ ಊಟ ಮಾಡಬೇಡಿ, ಚೆನ್ನಾಗಿತ್ತು. ಎಲ್ಲದಕ್ಕೂ ಹೊಟ್ಟೆ ತುಂಬ ಊಟ ಕೊಡಲ್ಲ, ಲಿಮಿಟ್ಟಾಗಿ ಟೇಸ್ಟು. ಗೈಸ್ ನಮ್ಮಪ್ಪ ಶಾಲಲ್ಲಿ ಸುತ್ಕೊಂಡು ಹೊಡೆದ್ರು, ಡೈರೆಕ್ಟಾಗಿ ಬೈತಿರೋದು. ಓಕೆ, ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ತಮ್ಮನು ತಿಂದ ಅನ್ಸುತ್ತೆ. ಹೆಂಗೆ ಇತ್ತು ತೇಜ? ಹಾಂ ಹೆಂಗಿತ್ತು? ಗ್ರೇವಿ ಅನ್ನ ಮಾಡಿರೋದು ಚೆನ್ನಾಗಿತ್ತು. ಅಷ್ಟೇ ಗೈಸ್, ಇವನ ಹತ್ರ ಎಲ್ಲ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಇವನವನೇ ಇನ್ನೂ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಏನಕ್ಕೆ ನಾವು ತಿನ್ನೋದೇ ಇಲ್ಲ, ಬರೀ ಚಿಕನ್ನು, ಆ ಬ್ರೆಡ್ಡು, ಆ ಬನ್ನು ಅಂತ ಅಂದ್ಕೊಂಡು ಏನು ಬಳಸ್ತಿದ್ಯಾ? ಹಾಂ ವಾಟ್ ಇಸ್ ದಿಸ್? ಬಡ್ದಿನಿ ನೀವು ಏನು? ನಾ ಎಲ್ಲ ತಿಂತೀನಿ. ಬಟ್ ಆದರೂ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಗೈಸ್. ಮುಂಚೆ ಎಲ್ಲ ಗುಂಡು ದಪ್ಪಗಿದ್ದ, ಎಲ್ಲರೂ ನಿಮಗೆ ರೇಗ್ಸಿ ಡುಮ್ಮ ದಡಿ ಅಂತೆಲ್ಲ ಇವತ್ತು ಫುಲ್ ಆ್ಯಪ್ಸ್ ಎಲ್ಲ ಮಾಡಿ 6 ಪ್ಯಾಕ್ ಮಾಡಿಯಾನೆ. ಗುಡ್ ಒನ್ ಗೈಸ್. ಈ ಥರ ಎಲ್ಲ ಮೋಟಿವೇಟ್ ತೊಗೊಂಡು ನೀವು ಬೇರೆಯವ್ರಿಗೆ ಉಡ್ಸೋದು ಒಂದು ಮಜಾ ಬೇರೆ. ಸೊ ನಮ್ಮಮ್ಮ ಫುಲ್ ಕಷ್ಟಪಟ್ಟು ಎಲ್ಲರಿಗೂ ಮಮ್ಮಿ ಅಲ್ಲಿಡ್ಬೇಡ, ಮಮ್ಮಿ ಅಲ್ಲೇ ಇಡು, ತೊಳಿದ ಹೋಗ್ತಾ ಇದ್ದೀನಿ. ಹಾಂ. ಸೊ ಎಲ್ಲ ಮಾಡಿ ಇವಾಗ ಕ್ಲೀನ್ ಮಾಡಬೇಕು. ನಾನು ಪಾತ್ರೆ ತೊಳ್ಕೊಟ್ಟೆ ಮಮ್ಮಿಗೆ, ಸೊ ನಾನು ಹೆಲ್ಪ್ ಮಾಡಿದೆ. ಬರೀ ವೀಡಿಯೋ ಮಾಡಿಸ್ಕೊಂಡು ಸುಮ್ಮನೆ ಬಿಡೋದಲ್ಲ, ಸೊ ಹೆಲ್ಪ್ ಮಾಡಬೇಕು. ಸೊ ಥ್ಯಾಂಕ್ ಯು ಬೇಬಿ, ಇಷ್ಟೊಂದು ಪಾತ್ರೆ ತೊಳೆದಿದ್ಯಾ ಕಂದ, ಥ್ಯಾಂಕ್ ಯು ವೆರಿ ಮಚ್. ಸೊ ಗೈಸ್ ಮತ್ತೆ ಇನ್ನೊಂದು ಚೂರು ಇದೆ, ಅದನ್ನೆಲ್ಲ ತೊಳೆದ್ಬಿಟ್ಟು ಸೊ ಹೋಗಿ ಮಲ್ಗೋಣ. ಓಕೆ, ಸೊ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ಬಾಯ್ ಗುಡ್ ಮಮ್ಮಿ. ಬಾಯ್ ಬಾಯ್, ಥ್ಯಾಂಕ್ ಯು ಗೈಸ್, ಲವ್ ಯು. ಆಯ್ತು ಹೋಗ್ರಲ್ಲೋ. ಸರಿ ಕಣ ಬರ್ತೀನಿ.